ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಜಗದೀಶ್ ವ್ಲಾಗ್ಸ್. ಹಬ್ಬಕ್ಕೆ ಅಂತೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ವಿ. ಕೆಲವೊಂದು ಟೈಮು ನಾವೇನೋ ಅಂದ್ಕೊತೀವಿ, ಅಂದ್ಕೊಂಡಂಗೆ ಕೆಲವೊಂದು ಟೈಮ್ ಆಗೋದಿಲ್ಲ. ಸೊ ಹಾಗಾಗಿ ಭಾನುವಾರ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತೇಳ್ಬಿಟ್ಟು ಅಕ್ಕನ ರೂಮು ಮತ್ತು ನಮ್ಮ ರೂಮು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇನ್ನೇನು ಸೋಮವಾರ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ, ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಅಂತೇಳಿ ಅಂದ್ಕೊಂಡ್ರೆ ಭಾನುವಾರ ನೈಟು ಫುಲ್ ಮಳೆ ಬಂತು. ಸೊ ಹಾಗಾಗಿ ಸೋಮವಾರ ಫುಲ್ ಕರೆಂಟ್ ಇರಲಿಲ್ಲ. ಬೆಳಗ್ಗೆ ಹೋಗಿದ್ದ ಕರೆಂಟು ಈವ್ನಿಂಗ್ ಒಂದು 6:30-7 ಆದ್ರೂ ಬರಲೇ ಇಲ್ಲ. ಹಂಗಾಗಿ ಅವತ್ತು ಫುಲ್ ಏನು ಕೆಲಸನೂ ಆಗಲೇ ಇಲ್ಲ. ಮತ್ತು ಈ ಥರ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ರಿಮೂವ್ ಮಾಡಿನೇ ಕ್ಲೀನ್ ಮಾಡ್ಕೊಳ್ಬೋದು, ಈಸಿ ಅಂತೇಳಿ ಅನಿಸುತ್ತೆ. ಕೆಲವರು ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತಂದರೆ ಈ ಥರ ಆ ಕಡೆ ಈ ಕಡೆ ಎರಡೂ ಸೈಡು ಲಾಕ್ ಸಿಸ್ಟಮ್ ಥರ ಇರುತ್ತೆ. ಒಂದು ಕಡೆ ಮೇಲ್ಗಡೆ ನಾವು ಎತ್ತಿ ಇಟ್ಕೊಂಡು ಇನ್ನೊಂದು ಕಡೆ ಕೆಳಗಡೆ ಪುಷ್ ಮಾಡಿಕೊಂಡು ನಾವು ಇದನ್ನು ರಿಮೂವ್ ಮಾಡ್ಕೋಬೋದು. ಮತ್ತು ಒಂದಿನ ಕೆಲಸ ಆಗಿಲ್ಲ ಅಂತಂದರೆ ಈ ಮನೆ ಕ್ಲೀನಿಂಗ್ ಆದಾಗ ಗೊತ್ತಾಗುತ್ತಲ್ಲ, ಏನಂತಂದರೆ ಹಬ್ಬ ಹತ್ರ ಬಂದೇ ಬಿಡ್ತು ಅಂದರೆ ಟೈಮ್ ಹೋಗ್ತಾ ಇರುತ್ತೆ, ಕೆಲಸನೇ ಸಾಗೋದಿಲ್ಲ, ಒಂಥರ ಟೆನ್ಷನ್ ಆಗೋಗ್ಬಿಡುತ್ತೆ. ಸೊ ಅದೇ ಥರನೇ ಆಯಿತು. ಮತ್ತು ಮಂಗಳವಾರ ಬುಧವಾರ ಪೂರ್ತಿ ಕೆಲಸನೇ ಆಗೋಯಿತು. ಮತ್ತು ಗುರುವಾರನೂ ಅಷ್ಟೇ, ಮಿಕ್ಕಿದ್ದೆಲ್ಲ ಕ್ಲೀನಿಂಗು, ಫ್ರಿಜ್ ಕ್ಲೀನಿಂಗ್ ಆಗಿರ್ಬೋದು, ಈ ಥರದ್ದೆಲ್ಲ ಕ್ಲೀನಿಂಗ್ ಇತ್ತು. ತುಂಬಾ ಬೇಜಾರಾಗೋಯಿತು, ಏನಪ್ಪ ಇದು ಅಂತ ಹೇಳ್ಬಿಟ್ಟು. ನಾನು ಪ್ರತಿ ವರ್ಷ ಏನಂತಂದರೆ ನಾನು ಮತ್ತು ಅಕ್ಕ ಎಲ್ಲ ಕೆಲಸ ಮುಗಿಸ್ಕೊಂಡು ಗುರುವಾರ ಬೆಳಗ್ಗೆನೇ ಹೊಸೂರ್ಗೆ ಹೋಗ್ಬಿಟ್ಟು ಹೂವು ಎಲ್ಲ ತೊಗೊಂಡು ಬಂದುಬಿಡ್ತಾಯಿದ್ವಿ. ಲಾಸ್ಟ್ ಇಯರ್ ಪೂಜೆ ಮಾಡಿರಲಿಲ್ಲ, ಆದರೂ ಲಾಸ್ಟ್ ಇಯರ್ ಹಾಗೇ ಮಾಡಿದ್ವಿ. ಬಟ್ ಈ ವರ್ಷವೂ ಹಾಗೆ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ. ಎಷ್ಟು ಮಾಡಿದ್ರೂ ಕೆಲಸ ಮುಗಿಲೇ ಇಲ್ಲ. ನಾವು ಮೇಲ್ಗಡೆ ಎಲ್ಲ ಏನು ಕ್ಲೀನ್ ಮಾಡೋದು ಬೇಡ, ಅಟ್ಲೀಸ್ಟ್ ಕೆಳಗಡೆ ಮಾತ್ರ ಮಾಡ್ಕೊಳ್ಳೋಣ ಕಬೋರ್ಡ್ಸ್ ಅಂತೇಳಿ ಅಂದ್ಕೊಂಡಿದ್ವಿ. ಬಟ್ ಅದು ತೆಗಿತಾ ಏನನ್ಸುತ್ತೆ ಅಂತಂದರೆ ಹಂಗೆ ಅಲ್ವಾ, ಹೆಣ್ಮಕ್ಳಿಗೆ ಹೆಂಗಸ್ರಿಗೆಲ್ಲ ಹಿಂಗೆ ಅಂತಂದರೆ ಈ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಮುಗಿಸ್ಬಿಡ್ಬೇಕು ಅನ್ನೋದೊಂದು, ಅದು ಎಷ್ಟೇ ಪೇಯ್ನ್ ಇರಲಿ ಎಷ್ಟೇ ಇದಿರಲಿ, ಹಬ್ಬ ಅಂದಿದ ತಕ್ಷಣ ಪೇಯ್ನೆಲ್ಲ ಎಲ್ಲಿ ಮಾಯ ಆಗೋಗುತ್ತೋ ಅನ್ನೋದೇ ಗೊತ್ತಿರಲ್ಲ ಅನಿಸುತ್ತೆ. ನಾವು ಆ್ಯಕ್ಚುಲಿ ಈ ಸತಿ ಯಾರನ್ನಾದ್ರೂ ಕರೆಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಅಂದರೆ ಪಾತ್ರೆ ಎಲ್ಲ ತೊಳ್ಸ್ಕೊಂಡು ಬಿಡೋಣ. ಯಾಕಂತಂದರೆ ಅಕ್ಕನಿಗೂ ಹುಷಾರಿರಲಿಲ್ಲ ಮತ್ತು ನನಗೂ ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು. ಹಾಗಾಗಿ ಹಂಗೆ ಅಂತೇಳಿ ಅಂದ್ಕೊಂಡಿದ್ವಿ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾವ ಥರ ಯೋಚನೆ ಮಾಡ್ತೀವಿ ಅಂದರೆ, ಅದೇ 500-1000 ರೂಪಾಯಿ ಇದ್ದರೆ ಹಬ್ಬಕ್ಕೆ ಏನಕ್ಕಾದ್ರೂ ಖರ್ಚಿಗಾಗುತ್ತೆ, ಹೂವಕ್ಕೋ ಹಣ್ಣಿಗೆ ಏನಕ್ಕೋ ಒಂದು ಆಗುತ್ತೆ ಅಂತೇಳ್ಬಿಟ್ಟು ಥಿಂಕ್ ಮಾಡ್ತೀವಲ್ಲ. ಸೊ ನಾವಂತೂ ಹಂಗೆ ಅಂದ್ಕೊಂಡ್ವಿ. ಬಟ್ ಎಲ್ಲ ಕೆಲಸ ಮಾಡ್ತಾ ಮಾಡಿಸಿದ್ರೆ ಸರಿ ಹೋಗ್ಬಿಡ್ತಿರ್ತೇನಪ್ಪ ಅಂತೇಳಿ ಅನಿಸ್ಬಿಡ್ತು. ಒಂದು ಕಡೆ ಅಕ್ಕ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ಲು, ಇನ್ನೊಂದು ಕಡೆ ನಾನು ಕೂಡ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ನಾವು ಅಂದ್ಕೊತೀವಿ ಕಬೋರ್ಡ್ಸ್ ಒಳಗಡೆ ಇದ್ದರೆ ಅಷ್ಟೊಂದೆಲ್ಲ, ಅಂದರೆ ನಾವಿಡೋ ಪಾತ್ರೆಗಳಾಗಿರ್ಬೋದು, ಬಾಕ್ಸ್ಗಳಾಗಿರ್ಬೋದು, ಏನೇ ಇದ್ರೂ ಅಂದರೆ ಗಲೀಜಾಗೋದಿಲ್ಲ ಅಂತೇಳ್ಬಿಟ್ಟು. ಬಟ್ ನಿಜ ಹೇಳಬೇಕು ಅಂತಂದರೆ ಕಬೋರ್ಡಲ್ಲಿ ಇದ್ರೂ ಗಲೀಜು ಆಗೇ ಆಗುತ್ತೆ. ಯಾಕಂತಂದರೆ ಇವಾಗ ಚಿಮ್ನಿ ಈ ಥರದ್ದಿದ್ದರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲೇನು ಅಷ್ಟು ಚಿಮ್ನಿ ಏನು ಇಲ್ವಲ್ಲ. ಸೊ ಹಾಗಾಗಿ ಅದು ನಾವು ಏನೇ ಅಡುಗೆ ಎಲ್ಲ ಮಾಡಿದ್ರು ಅದು ಆಯಿಲ್ ಕಂಟೆಂಟ್ ಅನ್ನೋದು ಸ್ವಲ್ಪನಾದರೂ ಹೋಗಿರುತ್ತಲ್ವ, ಹಾಗಾಗಿ ಗಲೀಜು ಆಗೇ ಆಗುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಡೋಷ್ಟೊತ್ತಿಗೆ ನಿಜ ಸಾಕಪ್ಪ ಅನ್ನೋ ಥರ ಯಾಕಾದರೂ ತೆಗೆದ್ವಿ ಅಂತ ಹೇಳ್ಬಿಟ್ಟು ಅನ್ನಿಸ್ಬಿಡ್ತು. ಸೊ ಫೈನಲಿ ಗುರುವಾರ ಅಂದರೆ ಬುಧವಾರ ಈವ್ನಿಂಗ್ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆಯಿತು. ಮತ್ತು ಗುರುವಾರ ಬೆಳಗ್ಗೆ ಸ್ವಲ್ಪ ಫ್ರಿಜ್ ಕ್ಲೀನಿಂಗು ಅದು ಇದು ಎಲ್ಲ ಇತ್ತು. ಇಂಚರ ಡ್ಯಾನ್ಸಿಗೆ ಬೇರೆ ಸೇರಿದ್ಲು. ಆಗಸ್ಟ್ 15 ಅಂದರೆ ಇದಿತ್ತಲ್ಲ ಸ್ವಾತಂತ್ರ್ಯ ದಿನಾಚರಣೆ. ಹಾಗಾಗಿ ಅವಳನ್ನೂ ಎಲ್ಲ ಕಳಿಸ್ಬಿಟ್ಟು ಇನ್ನು ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು, ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು, ಮತ್ತು ಹೊರಗಡೆ ಅಂದರೆ ನಮ್ಮ ಪಾರ್ಕಿಂಗ್ ಏರಿಯಾ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಆಯಿತು. ಫೈನಲಿ ಹೊಸೂರ್ಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಬಟ್ ಹೋಗೋಕ್ಕಾಗಲಿಲ್ಲ, ಎಲ್ಲನೂ ಇಲ್ಲೇ ತೊಗೊಂಡು ಬಂದುಬಿಟ್ವಿ ಇನ್ನೇನಂತ ಹೇಳ್ಬಿಟ್ಟು. ಸೊ ಹಬ್ಬದ ಲಾಗಲ್ಲಿ ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ ಯು.